ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಡೇಟಾ ರಿಲೀಸ್ ಆಗಿದೆ. ಆ ಡೇಟಾದ ಬಗ್ಗೆ ಒಂದಷ್ಟು ವಿಷಯವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಯಾಕಂದರೆ ಸ್ಮಾರ್ಟ್ ಮನಿ ಎಲ್ಲಿ ಮೂವ್ ಆಗ್ತಿದೆ ಅಂತ ತಿಳ್ಕೊಂಡ್ರೆ ಖಂಡಿತ ನಮಗೂ ಕೂಡ ಒಂದಷ್ಟು ಅವಕಾಶಗಳು ಓಪನ್ ಅಪ್ ಆಗುತ್ತೆ. ಹಾಗಾಗಿ ಈ ರೀತಿ ಡೇಟಾಗಳು ಬಂದಾಗ ಅದು ಬಹಳನೇ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ನಾನು ಈ ಹಿಂದಿನಿಂದನೂ ಕೂಡ ಈ ರೀತಿ ಕವರ್ ಮಾಡ್ತಿದ್ದೀನಿ. ಈಗ ಲೇಟೆಸ್ಟ್ ಡೇಟಾ ರಿಲೀಸ್ ಆಗಿದೆ, ನೋಡೋಣ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬೋದು. ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ವಿಡಿಯೋನ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟನ್ನು ಓಪನ್ ಮಾಡ್ಕೊಳ್ಬೋದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದರೆ ಇಲ್ಲಿರುವಂಥ ನಂಬರ್ಗಳ ಮೂಲಕ ನಮ್ಮ ಟೀಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಮೆನ್ಷನ್ ಮಾಡಿರುವಂಥ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡ್ಬೋದು. ಗೆಳೆಯರೆ, ಈ ಡೇಟಾ ಬಂದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಥವಾ FIIsಗೆ ಸಂಬಂಧಪಟ್ಟಂತ ಡೇಟಾ. ನಮ್ಗೆಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ, ಕಳೆದ 2 ವರ್ಷಗಳಿಂದ FIIs ಕಂಟಿನ್ಯೂಸ್ ಆಗಿ ನಮ್ಮ ಮಾರ್ಕೆಟ್ ಇಂದ ಎಕ್ಸಿಟ್ ಆಗ್ತಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಈ ವರ್ಷದಲ್ಲಂತೂ, ಅದರಲ್ಲೂ ಜನವರಿ ಆನ್ವರ್ಡ್ಸ್ ತುಂಬಾನೇ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಈ ಡೇಟಾ ನೋಡ್ಬೋದು. ಇಲ್ಲಿವರೆಗೂ ಏಪ್ರಿಲ್ ಅಲ್ಲಿ 41,000 ಹತ್ರ ಸೇಲ್ ಮಾಡಿದ್ದಾರೆ. ಹಾಗೆ ನಾವು ಇಂದಿನ ತಿಂಗಳದ್ದು ನೋಡಿದ್ರೆ ಮಾರ್ಚ್ ಅಲ್ಲಿ ನೋಡಬಹುದು 1,22,540 ಕೋಟಿ. ಅದಕ್ಕೆ ಮುಂಚೆ ಫೆಬ್ರವರಿಯಲ್ಲಿ ಸ್ವಲ್ಪ ಕಡಿಮೆ ಇತ್ತು. ಬಟ್ ಯಾವಾಗ ಯುದ್ಧ ಶುರುವಾಯಿತೋ ಅಲ್ಲಿಂದ ಭರ್ಜರಿಯಾಗಿ ಸೆಲ್ ಮಾಡಕ್ಕೆ ಶುರು ಮಾಡಿದ್ರು. ಕಳೆದ 2 ವರ್ಷಗಳಿಂದ ಆಲ್ಮೋಸ್ಟ್ ಸೆಲ್ಲಿಂಗ್ ಪ್ರೋಸೆಸ್ ಅಲ್ಲೇ ಇದ್ದಾರೆ ಇವರು. ಬಟ್ ಸ್ಟಿಲ್ ಕೆಲವು ಕಡೆ ತಮ್ಮ ಸ್ಟೇಕ್ ಅನ್ನ ಹೆಚ್ಚಿಗೆ ಕೂಡ ಮಾಡ್ಕೊಂಡಿದ್ದಾರೆ. ಕಡಿಮೆ ಕೂಡ ಆಗಿದೆ ಕೆಲವು ಕಡೆ ಹೆಚ್ಚಿಗೆ ಕೂಡ ಆಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು 21 ಷೇರುಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಎಲ್ಲೆಲ್ಲ FIIs 1% ಜಾಸ್ತಿ ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೋ ಅಂತಹ ಷೇರುಗಳಿವು. ಅದರಲ್ಲೂ ಎಸ್ಪೆಷಲಿ ಲೇಟೆಸ್ಟ್ ಕ್ವಾರ್ಟರ್, ಮಾರ್ಚ್ ಕ್ವಾರ್ಟರ್ ಅಲ್ಲಿ 1% ಜಾಸ್ತಿ ಸ್ಟೇಕ್ ಅನ್ನ ಇವರು ಈ ಷೇರುಗಳಲ್ಲಿ ತಗೊಂಡಿದ್ದಾರೆ. ಸೊ ಸ್ಮಾರ್ಟ್ ಮನಿ ಸ್ಲೋ ಆಗಿ ಮೂವ್ ಆಗ್ತಿದೆ ಈ ಷೇರುಗಳ ಕಡೆ. ಹಾಗಾದ್ರೆ ನಾವು ಈ ಸ್ಟಾಕ್ ಗಳನ್ನ ತಗೊಂಡ್ಬಿಡೋದ? ಖಂಡಿತ ಇಲ್ಲ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಇನ್ಸ್ಟಿಟ್ಯೂಷನ್ಸ್ ಬೈ ಮಾಡಿದ್ರು ಅಂತ ಆಗ್ಲಿ, ಅಥವಾ FIIs ಅಥವಾ DIS ಯಾರಾದ್ರೂ ಆಗ್ಲಿ, ಅಥವಾ ಯಾರೋ ದೊಡ್ಡ ಇನ್ವೆಸ್ಟರ್ ಬೈ ಮಾಡಿದ್ರು ಅಂತ ಆಗ್ಲಿ, ಅಥವಾ ಇನ್ಯಾರೋ ಬೈ ಮಾಡಿದ್ರು, ಫ್ರೆಂಡ್ಸ್ ಬೈ ಮಾಡಿದ್ರು, ಅಥವಾ ನಾನ್ ಬೈ ಮಾಡಿದೆ ಅಂತ ಆಗ್ಲಿ, ಖಂಡಿತ ನಾವು ಯಾವ ಶೇರನ್ನು ತಗೋಬಾರ್ದು. ನಾವು ನಮ್ಮ ಕೆಲಸವನ್ನ ಮಾಡಬೇಕು. ಕಂಪನಿ ಯಾವುದು ಅಂತ ತಿಳ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, FIIs ಇಲ್ಲಿ ಸ್ಟೇಕ್ ಜಾಸ್ತಿ ಮಾಡಿದೆ ಅಂದ್ರೆ ಯಾಕೆ ಜಾಸ್ತಿ ಮಾಡಿರಬಹುದು, ಈ ಪ್ರಶ್ನೆ ಬರಬೇಕು. ಈ ಪ್ರಶ್ನೆ ಮಾಡೋ ಮನೋಭಾವ ನಮ್ಮಲ್ಲಿರಬೇಕು. ಆಗ ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಉತ್ತರ ಕಂಡುಕೊಂಡ್ರೆ ಮೇ ಬಿ ನಮಗೂ ಕೂಡ ಅವಕಾಶಗಳು ಓಪನ್ ಆಗ್ತವೆ. ಜಸ್ಟ್ ವಿಡಿಯೋನ ನೋಡ್ಬಿಟ್ಟು ನಾಳೆ ಮಾರ್ಕೆಟ್ ಓಪನ್ ಆದ ತಕ್ಷಣ ಬೈ ಮಾಡ್ಬಿಟ್ರೆ ಯಾರಿಗೆ ಗೊತ್ತು, ಮುಂದಿನ ವಾರದಲ್ಲಿ ಸ್ಟಾಕ್ ಬೀಳ್ಬಹುದು. ಯಾಕೆ ಬೀಳುತ್ತೆ ಅಂತಾನು ಗೊತ್ತಿರೋದಿಲ್ಲ ನಿಮ್ಗೆ. ಯಾಕಂದ್ರೆ ನಿಮಗೆ ಮೊದಲಿಗೆ ಗೊತ್ತಿಲ್ಲ ಯಾಕೆ ಬೈ ಮಾಡಿದ್ದೀನಿ ಅಂತ. FIIs ಬೈ ಮಾಡಿದರೆ ಅಂದ ತಕ್ಷಣ ನಾವು ಬೈ ಮಾಡೋದಲ್ಲ. ಅದರ ಹಿಂದಿನ ಲಾಜಿಕ್ ಏನಿರಬಹುದು, ಯಾಕೆ ಈ ಸ್ಟಾಕ್ ಅನ್ನೇ ಬೈ ಮಾಡಿದ್ದಾರೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ 6,000-7,000 ಷೇರುಗಳಿದಾವೆ. ಯಾಕೆ ಈ ಷೇರುಗಳಲ್ಲಿ ಅವರು ಬೈಯಿಂಗ್ ಅನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡಬೇಕು. ಆ ಕಂಪನಿ ಯಾವ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ, ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ, ಕಂಪನಿಯ ಬ್ಯಾಲೆನ್ಸ್ ಶೀಟ್ ಸ್ಟ್ರಾಂಗ್ ಇದೆಯಾ, ಕ್ಯಾಶ್ ಫ್ಲೋ ಚೆನ್ನಾಗಿದೆಯಾ, ಹಾಗೆ ಕಂಪನಿಯ ಅರ್ನಿಂಗ್ಸ್ ಬಗ್ಗೆ ರಿರೇಟಿಂಗ್ ಏನಾದರೂ ಆಗ್ತಿದ್ಯಾ, ರಿರೇಟಿಂಗ್ ಆಗುವಂತ ಪ್ರಾಬಬಿಲಿಟಿ ಇದೆಯಾ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಂಡ್ರೆ ಖಂಡಿತ ನೀವು ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ತೀರಿ. ಸೊ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳದೆ ನೀವೇನಾದ್ರೂ ಯಾವ್ದಾದ್ರು ಸ್ಟಾಕ್ ಅನ್ನ ಬೈ ಮಾಡಿದ್ರೆ ಯಾವ್ದೋ ಒಂದು ಸ್ಟಾಕ್ ಅಲ್ಲಿ ಲಾಭ ಆಗ್ಬೋದು, ಬಟ್ ಅದಕ್ಕಿಂತ 10 ಪಟ್ಟು ನಷ್ಟ ಬೇರೆ ಸ್ಟಾಕ್ ಗಳಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬ್ಲೈಂಡ್ಲಿ ಯಾರನ್ನು ಕಾಪಿ ಮಾಡಕ್ ಹೋಗ್ಬೇಡಿ. ನೀವು ನಿಮ್ಮ ಡ್ಯೂ ಡಿಲಿಜೆನ್ಸ್ ಅನ್ನ ಮಾಡಿ, ಷೇರುಗಳನ್ನ ತಿಳ್ಕೊಳ್ಳಿ ಇಲ್ಲಿ. ಬಟ್ ನಂತರ ಆ ಷೇರುಗಳ ಬಗ್ಗೆ ರಿಸರ್ಚ್ ಮಾಡಿ. ನಿಮಗೆ ಯಾವ್ದು ಸೂಟಬಲ್ ಅನ್ಸುತ್ತೆ, ಯಾವ್ದು ಬೆಟರ್ ಅನ್ಸುತ್ತೆ, ಯಾವ್ದು ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ ಅನ್ಸುತ್ತೆ, ಒಳ್ಳೆ ಗ್ರೋತ್ ಅಪಾರ್ಚುನಿಟಿ ಇದೆ ಅನ್ಸುತ್ತೆ, ಅಂತಹ ಕಡೆ ಹೂಡಿಕೆ ಮಾಡಿ. ಯಾವ್ದು ನಿಮ್ಗೆ ಹಂಗ ಅನಿಸ್ಲಿಲ್ವಾ, ಜಸ್ಟ್ ಇಗ್ನೋರ್ ಮಾಡಿ. ಜೊತೆಗೆ ಬೇಕಿದ್ರೆ ಸ್ಟಾಕ್ ಗಳನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಜೊತೆಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗಾಗಲೇ Q4 ರಿಸಲ್ಟ್ ಸೀಸನ್ ಶುರುವಾಗಿದೆ. ರಿಸಲ್ಟ್ಸ್ ಅನ್ನ ವಾಚ್ ಮಾಡಿ. ರಿಸಲ್ಟ್ಸ್ ಹೇಗಿರುತ್ತೆ, ರಿಸಲ್ಟ್ಸ್ ಏನಾದ್ರು ಸ್ಟ್ರಾಂಗ್ ಇತ್ತಾ, ದೆನ್ ಟೇಕ್ ಯುವರ್ ಡಿಸಿಷನ್. ಇಲ್ವಾ, ಇಗ್ನೋರ್ ಅಗೇನ್. ಸೊ ಈ ರೀತಿ ಮಾಡೋ ಮೂಲಕ ಖಂಡಿತ ನಾವು ಒಂದಷ್ಟು ರಿಟರ್ನ್ಸ್ ಅನ್ನ ಗಳಿಸುವಂತ ಅವಕಾಶಗಳಿರುತ್ತೆ. ಆ ನಿಟ್ಟಿನಲ್ಲಿ ನೀವು ಬೇಕಿದ್ರೆ ಪ್ರಯತ್ನ ಪಡಬಹುದು. ಖಂಡಿತ ನಾನು ಅಗೇನ್ ಹೇಳ್ತೀನಿ, ಯಾವ್ದನ್ನು ರೆಕಮೆಂಡ್ ಮಾಡೋದಿಲ್ಲ. ಜೊತೆಗೆ ಬ್ಲೈಂಡ್ಲಿ ಯಾವ ಸ್ಟಾಕ್ ಅಲ್ಲೂ ಹೂಡಿಕೆ ಮಾಡಬೇಡಿ. ಕಂಪನಿಗಳನ್ನ ಸ್ಟಡಿ ಮಾಡಿ ಹೂಡಿಕೆ ಮಾಡಿ. ಈ 21 ಷೇರುಗಳಲ್ಲಿ ಮೋರ್ ದೆನ್ 1% ಸ್ಟೇಕ್ ಅನ್ನ FIIs ಜಾಸ್ತಿ ಮಾಡಿದ್ದಾರೆ ಮಾರ್ಚ್ 2026 ಕ್ವಾರ್ಟರ್ ಅಲ್ಲಿ. ನೋಡೋಣ ಬನ್ನಿ, ಒಂದೊಂದಾಗಿ ಆ ಕಂಪನಿಗಳು ಯಾವ್ಯಾವ ತಿಳ್ಕೊಳ್ಳೋಣ. ಗೆಳೆಯರೆ, ಮೊದಲನೇದಾಗಿ MTAR ಟೆಕ್ನಾಲಜೀಸ್. ಈ ಕಂಪನಿ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುತ್ತೆ, ನ್ಯೂಕ್ಲಿಯರ್ ಎನರ್ಜಿಯಲ್ಲಿ ಕೆಲಸ ಮಾಡುತ್ತೆ, ಬೇರೆ ಬೇರೆ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂತ ಕಂಪನಿ, ಸಣ್ಣ ಕಂಪನಿ. ಇಲ್ಲಿ ನೋಡಬಹುದು FIIs ಹೋಲ್ಡಿಂಗ್ ನಾವು ನೋಡೋದಾದ್ರೆ 12.24% ಇತ್ತು ಡಿಸೆಂಬರ್ 2025 ಅಲ್ಲಿ.
ಮಾರ್ಚ್ 2026 ಅಲ್ಲಿ ನೋಡಬಹುದು 17.31 ಆಗಿದೆ. ಪಬ್ಲಿಕ್ ಮಾರಾಟ ಮಾಡಿದರೆ, DIS ಮಾರಾಟ ಮಾಡಿದರೆ, ಬಟ್ ಅದನ್ನ FIS ತಗೊಂಡಿದ್ದಾರೆ. ಆಲ್ಮೋಸ್ಟ್ 5% ಗಿಂತ ಜಾಸ್ತಿ ಸ್ಟೇಕ್ ಅನ್ನ ಎಂಟಾರ್ ಟೆಕ್ನಾಲಜೀಸ್ ಅಲ್ಲಿ ಬೈ ಮಾಡಿದ್ದಾರೆ FIS ತಗೊಂಡ ತಕ್ಷಣ ಸ್ಟಾಕ್ ಅಲ್ಲಿ ರ್ಯಾಲಿ ಬರಬೇಕು ಅಂತ ಏನಿಲ್ಲ, ಬರ್ದೇನೂ ಇರಬಹುದು, ಒಳ್ಳೆ ರಿಟರ್ನ್ ಸಿಗ್ಲೇಬೇಕು ಅಂತ ಏನಿಲ್ಲ. ಯಾಕಂದ್ರೆ ಅವರು ಕೂಡ ಒಬ್ರು ಇನ್ವೆಸ್ಟರ್ ಅಷ್ಟೇ. ಅವರು ಎಕ್ಸ್ಪೆಕ್ಟೇಷನ್ ಮೇಲೆ ತಗೊಂಡಿರ್ತಾರೆ. ಕೆಲವು ಸಲ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಗೋದಿಲ್ಲ, ಕೆಲವು ಸಲ ಆಗುತ್ತೆ. ಎಲ್ಲ ಪ್ರಾಬಬಿಲಿಟಿ ಇರುತ್ತೆ. ಮಾರ್ಕೆಟ್ ಯಾರನ್ನು ಬಿಡೋದಿಲ್ಲ, ಎಲ್ರಿಗೂ ಕೊಡುತ್ತೆ. ಬಟ್ ಯಾರು ಸಸ್ಟೈನ್ ಆಗ್ತಾರೆ ಅವರು ಲಾಭವನ್ನ ಮಾಡ್ತಾರೆ ಅಷ್ಟೇ. ಜೊತೆಗೆ ಯಾರು ಟ್ಯಾಕ್ಟಿಕಲ್ ಡಿಸಿಷನ್ ತಗೊಳ್ತಾರೆ, ಫಾರ್ ಎಕ್ಸಾಂಪಲ್ ಡೈವರ್ಸಿಫಿಕೇಶನ್ ಮಾಡೋದು, ನಮ್ಮ ರಿಸ್ಕ್ ತಕ್ಕಂತೆ ಹೂಡಿಕೆ ಮಾಡೋದು, ತಾಳ್ಮೆಯಿಂದ ಇರೋದು, ಇದನ್ನ ಮಾಡಿದವರು ಸಕ್ಸಸ್ ಆಗ್ತಾರೆ. ಇದೇನು ಮಾಡದೆ ಜಸ್ಟ್ ಸ್ಪೆಕ್ಯುಲೇಷನ್ ಮಾಡ್ತಾ ಹೋದ್ರೆ ಸಕ್ಸಸ್ ರೇಟ್ ತುಂಬಾನೇ ಕಡಿಮೆ ಇರುತ್ತೆ. ಎಂಟಾರ್ ಟೆಕ್ನಾಲಜೀಸ್ ಅನ್ನ ಸ್ಟಡಿ ಮಾಡಬಹುದು ನೀವು. ಇನ್ನು ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ ನಂತರ ಬಜಾಜ್ ಕನ್ಸ್ಯೂಮರ್ ಕೇರ್ ಲಿಮಿಟೆಡ್ FIS ಸ್ಟೇಕ್ ನೋಡಬಹುದು 9.7 ಇತ್ತು ಡಿಸೆಂಬರ್ 2025 ಅಲ್ಲಿ. ಈಗ 16.59 ಆಗಿದೆ. ಅಂದ್ರೆ ಇಲ್ಲೂ ಕೂಡ ಮೋರ್ ದೆನ್ 6% ಸ್ಟೇಕ್ ಅನ್ನ ತಗೊಂಡಿದ್ದಾರೆ. ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು, ಬಜಾಜ್ ಕನ್ಸ್ಯೂಮರ್ ಲಿಮಿಟೆಡ್ ಅನ್ನ. ಇನ್ನು ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ ವಿಶಾಲ್ ಮೆಗಾ ಮಾರ್ಟ್ ಇದೆ. ಇಲ್ಲಿ ನೋಡಬಹುದು 15.52% ಸ್ಟೇಕ್ ಇತ್ತು, ಈಗ 22.01% ಆಗಿದೆ. ಎಲ್ಲೂ ಕೂಡ ಆಲ್ಮೋಸ್ಟ್ 6% ಗಿಂತ ಜಾಸ್ತಿ ಸ್ಟೇಕ್ ಅನ್ನ ತಗೊಂಡಿದ್ದಾರೆ. ಸ್ಟಡಿ ಮಾಡಬಹುದು ವಿಶಾಲ್ ಮೆಗಾ ಮಾರ್ಟ್ ಅನ್ನು ಕೂಡ. ನಂತರ ಹೋಮ್ ಫಸ್ಟ್ ಫೈನಾನ್ಸ್ ಕಂಪನಿ, ಇಲ್ಲಿ ನೋಡಬಹುದು 40.82% ಇತ್ತು ಡಿಸೆಂಬರ್ ಅಲ್ಲಿ, ಈಗ 45.72 ಆಗಿದೆ. ಇಲ್ಲೂ ಕೂಡ ಆಲ್ಮೋಸ್ಟ್ ನಿಯರ್ಲಿ 5% ಸ್ಟೇಕ್ ಅನ್ನ FIS ರೈಸ್ ಮಾಡಿದ್ದಾರೆ. ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಇನ್ನು ನೆಕ್ಸ್ಟ್ ಕಂಪನಿಗೆ ನಾವು ಬರೋದಾದ್ರೆ TD ಪವರ್ ಸಿಸ್ಟಮ್ಸ್, ಇಲ್ಲಿ ನೋಡಬಹುದು 24.36 ಇದ್ದು 26.69 ಆಗಿದೆ. ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ TD ಪವರ್ ಸಿಸ್ಟಮ್ಸ್ ಲಿಮಿಟೆಡ್. ಇಲ್ಲೂ ಕೂಡ ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಇನ್ನು ನ್ಯಾಟ್ಕೋ ಫಾರ್ಮಾ ಕೂಡ ಇದೆ. ಇಲ್ಲಿ 15.16 ಇಂದ 17.37% ಗೆ ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ನ್ಯಾಟ್ಕೋ ಫಾರ್ಮಾದಲ್ಲಿ. ನಂತರ ಆದಿತ್ಯ ಬಿರ್ಲಾ ಕ್ಯಾಪಿಟಲ್, ಇಲ್ಲಿ 5.15% ಇತ್ತು ಸ್ಟೇಕ್, ಈಗ 7.01% ಗೆ ಹೋಗಿದ್ದಾರೆ. ಹಾಗೆ ನೀವು ಹಿಂದಿನ ಹೋಲ್ಡಿಂಗ್ ಅನ್ನ ನೋಡಬಹುದು. ಅವರು ಚೇಂಜ್ ಮಾಡ್ತಾ ಇರ್ತಾರೆ. ನಾವು ಜಸ್ಟ್ ಇವ್ರನ್ನ ಬ್ಲೈಂಡ್ಲಿ ಕಾಪಿ ಮಾಡೋದಕ್ಕೆ ಯಾಕೆ ಸಾಧ್ಯ ಆಗಲ್ಲ ಅಥವಾ ಕಾಪಿ ಮಾಡಬಾರ್ದು ಅಂದ್ರೆ ಇದೇ ಕಾರಣಕ್ಕೆ. ಇಲ್ಲಿ ನೋಡಿ ಜೂನ್ ಅಲ್ಲಿ 10.12 ಇದ್ರು, ಸೆಪ್ಟೆಂಬರ್ ಅಲ್ಲಿ 10.4 ಆಯ್ತು. ನಂತರ ಸೆಲ್ ಮಾಡಿದ್ರು ಡಿಸೆಂಬರ್ ಅಲ್ಲಿ, ನಂತರ ಮಾರ್ಚ್ ಅಲ್ಲೂ ಸೆಲ್ ಮಾಡಿದ್ರು, ಜೂನ್ ಅಲ್ಲೂ ಸೆಲ್ ಮಾಡಿದ್ರು, ಸೆಪ್ಟೆಂಬರ್ ಅಲ್ಲೂ ಸೆಲ್ ಮಾಡಿದ್ರು, ಡಿಸೆಂಬರ್ ಅಲ್ಲೂ ಮಾಡಿದ್ರು. ಬಟ್ ಈಗ ಮಾರ್ಚ್ ಅಲ್ಲಿ ಮತ್ತೆ ತಗೊಂಡಿದ್ದಾರೆ. ನಮಗೆ ಈ ಡೇಟಾ ಗೊತ್ತಾಗೋದು ಸ್ವಲ್ಪ ಲೇಟ್ ಆಗಿನೇ, ಲ್ಯಾಗಿಂಗ್ ಇಂಡಿಕೇಟರ್. ಹಾಗಾಗಿ ನಾವು ತಗೊಂಡ್ ಸುಮ್ನೆ ಕುತ್ಕೊಂಡ್ರೆ ಅವ್ರ ಎಕ್ಸಿಟ್ ಕೂಡ ಆಗಿರ್ಬೋದು. ಹಾಗಾಗಿ ನಾವು ಆ ಕಂಪನಿಯನ್ನ ಯಾಕೆ ತಗೊಂಡಿದ್ದಾರೆ, ಆ ಕಂಪನಿ ಫಂಡಮೆಂಟಲ್ಸ್ ಚೆನ್ನಾಗಿದೆಯಾ, ಇಂಪ್ರೂವ್ ಆಗ್ತಿದೆಯಾ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಸಾಧ್ಯತೆಗಳಿದೆಯಾ, ಇದೆಲ್ಲವನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಂಡ್ರೆ ಅದು ನಮ್ಮ ಲಾಸಸ್ ಅನ್ನ ಅವಾಯ್ಡ್ ಮಾಡುತ್ತೆ, ಲಾಭವನ್ನ ಜಾಸ್ತಿ ಮಾಡುತ್ತೆ. ಹಾಗಾಗಿ ಬ್ಲೈಂಡ್ಲಿ ನಾವು ಕಾಪಿ ಮಾಡಕ್ ಹೋಗ್ಬಾರ್ದು. ಬಟ್ ಈ ವಿಷಯಗಳು ಬಹಳನೇ ಇಂಪಾರ್ಟೆಂಟ್ ಆಗಿರುವಂತ ವಿಷಯಗಳು. ಸ್ಮಾರ್ಟ್ ಮನಿ ಎಲ್ಲಿ ಮೂವ್ ಆಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳೇಬೇಕು ನಾವು. ಯಾವ ಸೆಕ್ಟರ್ ಕಡೆ, ಯಾವ ಸ್ಟಾಕ್ ಗಳಲ್ಲಿ ಸೆಕ್ಟರ್ ಐಡೆಂಟಿಫಿಕೇಶನ್ ಆಯ್ತು ಅಂದ್ರೆ ನಮ್ಗೆ ಆಲ್ಮೋಸ್ಟ್ ಕೆಲಸ ಆದಾಗೆ. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ನಾವು ಆ ಸೆಕ್ಟರ್ ಅಲ್ಲಿ ಹೂಡಿಕೆ ಮಾಡಿರ್ಬೋದು, ಯಾರಿಗೂ ಗೊತ್ತು. ಅದು ಇನ್ನೊಂದಷ್ಟು ಕ್ಲಾರಿಟಿಯನ್ನ ಕೊಡುತ್ತೆ. ಹಾಗಾಗಿ ಈ ವಿಷಯಗಳನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೂಡ ಇದೆ ಈ ಲಿಸ್ಟ್ ಅಲ್ಲಿ. ಇಲ್ಲಿ ನೋಡಬಹುದು 7.13% ಇದ್ರು, ಈಗ 8.98% ಆಗಿದೆ. ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲೂ ಕೂಡ. ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ನಂತರ ಗ್ರಾನ್ಯುಯಲ್ಸ್ ಇಂಡಿಯಾ ಲಿಮಿಟೆಡ್ ಇದೆ. ಇಲ್ಲೂ ಕೂಡ ನೋಡಬಹುದು 13.55 ಇಂದ 15.31% ಗೆ ಸ್ಟೇಕ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ಹಾಗೆ HEG ಲಿಮಿಟೆಡ್ ಇದೆ. ಇಲ್ಲಿ 8.52 ಇಂದ 10.23% ಗೆ ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. HEG ಲಿಮಿಟೆಡ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ನಂತರ GMDC ಗುಜರಾತ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ 2.3 ಇದ್ದರು 3.76% ಗೆ ರೈಸ್ ಮಾಡ್ಕೊಂಡಿದ್ದಾರೆ. GMDC ಅನ್ನು ಕೂಡ ಸ್ಟಡಿ ಮಾಡಬಹುದು. ಮೈನಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ನಂತರ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಇದೆ, ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್. ಇಲ್ಲಿ ನೋಡಬಹುದು 5.82 ಇಂದ 7.26% ವರೆಗೂ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಸ್ಟಡಿ ಮಾಡಬಹುದು. ಇನ್ನು ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್ MRPL ಕೂಡ ಇದೆ. 2.05 ಇಂದ 3.41% ಗೆ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ನಂತರ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಇಂಡಿಯಾ ಲಿಮಿಟೆಡ್ ಇದೆ. 7.01% ಇದ್ದರು 8.33 ಹೋಗಿದ್ದಾರೆ. ಸೆಪ್ಟೆಂಬರ್ ಅಲ್ಲಿ ನೋಡಬಹುದು 11% ಇಂದ ಡಿಸೆಂಬರ್ ಅಲ್ಲಿ ಕಡಿಮೆ ಮಾಡ್ಕೊಂಡ್ರು, 4% ಸೇಲ್ ಮಾಡಿದ್ರು. ಬಟ್ ಈ ಸಲ ಮತ್ತೆ ಮೋರ್ ದನ್ 1% ಸ್ಟೇಕ್ ಅನ್ನ ತಗೊಂಡಿದ್ದಾರೆ. ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಿರ್ತಾರೆ, ಬಟ್ ಅದರ ಹಿಂದಿನ ಲಾಜಿಕ್ ಅನ್ನ ತಿಳ್ಕೊಳ್ಳಕ್ಕೆ ನಾವು ಪ್ರಯತ್ನವನ್ನ ಪಡಬೇಕು. ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಇಂಡಿಯಾ ಸ್ಟಡಿ ಮಾಡಬಹುದು. ಕಂಪನಿ ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಟ್ರಾನ್ಸ್ಫಾರ್ಮರ್ಸ್ ಸೆಗ್ಮೆಂಟ್ ಅಲ್ಲಿ. ಇನ್ನು ಅಸ್ತ್ರ ಮೈಕ್ರೋವೇವ್ ಪ್ರಾಡಕ್ಟ್ಸ್, ಈ ಕಂಪನಿ ಡಿಫೆನ್ಸ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಇಲ್ಲಿ 6.26 ಇಂದ 7.56% ಗೆ ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅಸ್ತ್ರ ಮೈಕ್ರೋವೇವ್ ಪ್ರಾಡಕ್ಟ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ಕೆಲವರಿಗಾಗಲೇ ಹೂಡಿಕೆಯನ್ನು ಕೂಡ ಮಾಡಿರ್ಬೋದು, ಯಾಕಂದ್ರೆ ಆಗಾಗ ಪ್ರಶ್ನೆಗಳು ಜಾಸ್ತಿ ಬರ್ತಿರ್ತವೆ ಇದ್ರ ಬಗ್ಗೆ. ಅಂತವರಿಗೆ ಒಳ್ಳೆ ಸುದ್ದಿ. ಹಾಗೆ ಸ್ಟಡಿ ಮಾಡೋರಿಗೂ ಕೂಡ ಒಂದು ಸ್ಟಾಕ್ ಸಿಗ್ತದೆ, ಸ್ಟಡಿ ಮಾಡಬಹುದು.
ಇನ್ನು ಸುಂದರಂ ಫಾಸ್ಟ್ನರ್ಸ್ ಕೂಡ ಇದೆ ಈ ಲಿಸ್ಟ್ ಅಲ್ಲಿ. 10.02% ಇದ್ದದ್ದು 11.25%ಗೆ ಜಾಸ್ತಿ ಆಗಿದೆ ಮಾರ್ಚ್ ಕ್ವಾರ್ಟರ್ಲಿ. ಸುಂದರಂ ಫಾಸ್ಟ್ನರ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ಇಲ್ಲೂ ಕೂಡ ಸ್ಟೇಕ್ ಅನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಇನ್ನು BASF ಇಂಡಿಯಾ ಲಿಮಿಟೆಡ್ ಇದೆ. ಇಲ್ಲಿ ನೋಡಬಹುದು 4.13% ಇಂದ 5.34%ಗೆ ಜಾಸ್ತಿ ಮಾಡ್ಕೊಂಡಿದ್ದಾರೆ. BASF ಅನ್ನು ಕೂಡ ಸ್ಟಡಿ ಮಾಡಬಹುದು. ಇನ್ನು ಕ್ಯಾಪ್ರಿ ಗ್ಲೋಬಲ್ ಕ್ಯಾಪಿಟಲ್ ಅನ್ನು ಕೂಡ ಸ್ಟಡಿ ಮಾಡಬಹುದು. 4.5% ಇದ್ದದ್ದು ಈಗ 5.62% ಹೋಗಿದೆ. FIS ಸ್ಟೇಕ್ ಕ್ಯಾಪ್ರಿ ಗ್ಲೋಬಲ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ಇನ್ನು ವೋಲ್ಟಾ MP ಟ್ರಾನ್ಸ್ಫಾರ್ಮರ್ಸ್ ಕೂಡ ಇದೆ. ಇಲ್ಲಿ 21.78 ಇಂದ 22.82%ಗೆ ರೈಸ್ ಮಾಡ್ಕೊಂಡಿದ್ದಾರೆ. ವೋಲ್ಟಾ MP ಟ್ರಾನ್ಸ್ಫಾರ್ಮರ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ಇನ್ನು BHEL ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಕೂಡ ಈ ಲಿಸ್ಟ್ ಅಲ್ಲಿ ಇದೆ. 6.28% ಇಂದ 7.23%ಗೆ ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಇವನ್ DIS ಕೂಡ ಆಲ್ಮೋಸ್ಟ್ 4% ಸ್ಟೇಕ್ ಅನ್ನ ತಗೊಂಡಿದ್ದಾರೆ ನೋಡಬಹುದು. ಇಬ್ರು ಕೂಡ ಇಲ್ಲಿ ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ BHEL ಅಲ್ಲಿ. ಇನ್ನು ಕಾನ್ಕಾರ್ಡ್ ಎನ್ವಿರೋ ಸಿಸ್ಟಮ್ಸ್ ಇಲ್ಲಿ ನೋಡಬಹುದು 0.26% ಇಂದ 1.28%ಗೆ ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ಈ ಎಲ್ಲ ಕಂಪನಿಗಳು FIS ಇನ್ಫ್ಲೋ ನ ಕಂಡಿದ್ದಾವೆ. ಈ ಕಂಪನಿಗಳನ್ನ ಸ್ಟಡಿ ಮಾಡಿ ಆಸ್ ಎ ಫಸ್ಟ್ ಸ್ಟೆಪ್ ಆಗಿ ಬಳಸಿ ಈ ವಿಡಿಯೋನ ಬ್ಲೈಂಡ್ಲಿ ಬೈ ಮಾಡೋದಕ್ಕಲ್ಲ. ಸ್ಟಾಕ್ ಗಳು ಯಾವ್ಯಾವ ಅಂತ ಗೊತ್ತಾಗಿದೆ, ಅವುಗಳ ಬಗ್ಗೆ ತಿಳ್ಕೊಳಕ್ ಪ್ರಯತ್ನ ಪಡಿ. ಏನಿದೆ ಆ ಕಂಪನಿಗಳಲ್ಲಿ ಪಾಸಿಟಿವ್ಸ್ ನೆಗೆಟಿವ್ಸ್ ಅನ್ನೋದನ್ನ ಐಡೆಂಟಿಫೈ ಮಾಡಿ ನಿಮಗೆ ಯಾವ್ದು ಸೂಟಬಲ್ ಅನ್ಸುತ್ತೋ ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಹೋಗಬಹುದು. ಜಸ್ಟ್ FIS ಬೈ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಬೈ ಮಾಡಕ್ ಹೋಗ್ಬೇಡಿ. ಬಟ್ ಇನ್ಸ್ಟಿಟ್ಯೂಷನಲ್ ಮನಿ ಫ್ಲೋ ಆದಾಗ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನೋಡಿದಾಗ ಖಂಡಿತ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು, ಸ್ಟಡಿ ಕೂಡ ಮಾಡಬಹುದಾಗಿರುತ್ತೆ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.